ಸುಂದರಿಯೇ ಪರಮ ಸುಂದರಿಯೇ ತರವಿಣಿ ದೂರದಿ ಸರಿದು ನಿಂತಿರುವೆ ತರವಿಣಿ ದೂರದಿ ಸರಿದು ನಿಂತಿರುವೆ ಪರಮ ಸುಂದರಿಗೆ ದೂರ ಸರಿದು ನಿಂತಿರುವೆ ಸಿರಿ ಮೊಗ ತೋರೆ ಸರಸವಯ್ಯಾರೆ ಸಿರಿ ಮೊಗ ತೋರೆ ಅರಸಿನಿ ನಾಜದೆ ಸಿರಿ ಮೊಗ ತೋರೆ ಮಂದಗಮನಿ ಮತದಾನಿಯಂದದಲ್ಲಿ ಹೆಜ್ಜೆ ಇಟ್ಟುಕೊಂಡು ಪತಿಯ ಬಳಿಗೆ ಬರಬೇಕಾದವಳು ನೀನು ಒಂದು ರೀತಿಯಿಂದ ನಾಚಿ ಹಿಂದೆ ಸರಿಯುತ್ತಾ ಇದ್ದಿ. ನಾಚಿಕೆಯಾಗಿ ನಾನು ಹೆಣ್ಣಲ್ವ ಸ್ವಾಮಿ? ಆದ್ರೆ ಒಂದುಂಟಲ್ಲ, ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕಡಬೇಡ ಹಾಗೆಂದು ಹೆಣ್ಣು ಮಕ್ಕಳು ಯೋಚನೆ ಮಾಡಬೇಕು ಅಲ್ವೋ? ಯಾವಾಗ ಮದುವೆ ಆಗುವುದಕ್ಕೆ ಮುಂಚೆ, ಮದುವೆ ಆದ ನಂತರ ಯೋಚನೆ ಮಾಡಿ ಪ್ರಯೋಜನ ಏನುಂಟು? ಆಗುವ ಮುಂಚೆ ಯೋಚನೆ ಮಾಡಿ ಕೈ ಹಿಡಿಯುವ ಹುಡುಗನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಅವರ ಬದುಕು ಸಾಂಗವಾಗಿ ಸಾಗುವುದಕ್ಕೆ ಕಾರಣ ಆಗುತ್ತದೆ. ಕೆಲವರೆಲ್ಲ ಮದುವೆ ಆದ ನಂತರ ಯೋಚನೆ ಮಾಡುವುದು, ನಾವೆಲ್ಲ ಹಾಗಲ್ಲ, ಮದುವೆ ಆಗುವುದಕ್ಕೆ ಮುಂಚೆಯೇ ಯೋಚನೆ ಮಾಡುತ್ತೇವೆ. ಮನೆತನ ನೋಡಿ ವಧುವನ್ನು ತಂದಾಗ ಅವಳ ಮನ ಏನು ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯ ಆಗುತ್ತದೆ. ಅದನ್ನು ಅರ್ಥ ಮಾಡಿಕೊಂಡೇ ನಿನ್ನಪ್ಪ ನಿನ್ನನ್ನು ನನಗೆ ಮದುವೆ ಮಾಡುವುದಕ್ಕೆ ಒಪ್ಪಿದ್ದು. ಆದರೆ ಆಶ್ಚರ್ಯ, ನೀನು ದೂರ ಸರಿದಿದ್ದಿ. ಹೌದು, ತಪ್ಪಲ್ಲ ಬಿಡು. ನಿನಗೂ ಹೊಸ ಅನುಭವ, ನನಗೂ ಹೊಸ ಅನುಭವ. ನಾನು ಕರ್ಮ ಸಾಕ್ಷಿ, ಲೋಕದ ಪ್ರತಿಯೊಬ್ಬರಿಗೂ ಬೆಳಕನ್ನು ಚೆಲ್ಲುವವ, ರಾಜಗೃಹವಾಗಿ ವಿರಾಜಮಾನನಾದವ. ಆದ್ದರಿಂದ ಹೇಳ್ತಾ ಇದ್ದೇನೆ, ಓ ಸಂಜ್ಞಾ, ದೂರ ಯಾಕೆ? ಇದು ನಿನಗೆ ಚಂದವೇ? ಇಂದು ನಾನು ನೀನು ಒಂದಾಗಿ ಆ ಮುಖಾಂತರ ದಾಂಪತ್ಯದ ಪದವನ್ನು ಏರಬೇಕಾದವರು. ನಾಳಿನವರೆಲ್ಲ ಪದ ಹೇಳಬೇಕು. ಏನು ದಾಂಪತ್ಯವೋ? ಹೌದಪ್ಪ, ನಿಮಗೇನೋ ನನ್ನನ್ನು ಕೊಡುವಂತಹ ತುಡಿತ, ನಾಚಿಕೆ ಮತ್ತು ಕೋಟೆಯನ್ನು ದಾಟಿ ಹೊರಗೆ ಅಲ್ವಾ? ಕಷ್ಟವಾಗ್ತದೆ. ನವನೀತವಂ ಕೆಡದಾಗ ಆಗುವುದು ತುಪ್ಪ. ಆದ್ದರಿಂದ ನೋಡೋಣ, ನವನೀತರಿಗೆಲ್ಲ ಒಂದು ಪ್ರಸಂಗಕ್ಕೆ ನಾಂದಿಯಾಗಲಿ ನಮ್ಮ ಬದುಕು. ಆ ನಿಟ್ಟಿನಿಂದ ಈ ಸಂದರ್ಭದಲ್ಲಿ ಯೋಚಿಸುವುದಲ್ಲ, ದೂರ ಸರಿಯುವುದು ಬೇಡ. ಹೀಗೆ ಬಾ, ಆತ್ಮಾನಂದ ಕೊಡೆ. ಬೇಡ, ಏನೇ ಇಲ್ಲ, ಅವಸರ ಮಾಡಬೇಡಿ. ಮತಿವತೈನ ಸುಖಿಸಿ ಗರ್ಭವನಾಂತಳ ಸಂಜ್ಞೆ ಸುತರುಗಿಬ್ಬರು ಮನುಯಮನು ತತ್ಸುತೆಯ ಮುನೆಯೆಂಬವಳು ಜನಿಸಲು ಮಂದಿ ಮಕ್ಕಳಿಗೆ ಹಿತದಿ ಪಾಲಿಪ ಮಿತ್ರ ತಾಪವು
ಮಿತಿಯ ಮೀರಲಿಗೆ ಎಂತಹ ಸರಸ ದಾಂಪತ್ಯ ನಮ್ಮದು. ಸ್ವಲ್ಪ ಸ್ವಲ್ಪ ಆರಂಭಕ್ಕೆ ಅಂಜಿದಳು, ಮತ್ತೆ ನನ್ನ ಜೊತೆ ಸೇರಿದಳು. ಅಂತೂ ಈಗ ಒಬ್ಬರಲ್ಲ ಇಬ್ಬರಲ್ಲ 3 ಮಕ್ಕಳಿಗೆ ನಾನು ಅಪ್ಪ. ನನ್ನ ಹೆಂಡತಿಯೂ ಒಪ್ಪಿದ್ದಾಳೆ. ಯಾವುದೇ ಕಾರಣಕ್ಕೂ 1 ಸಾಕು 2 ಬೇಕು ಅಂತ ಹೇಳಿಲ್ಲ. 3 ಆಗುವಾಗ ಇನ್ನು ಸ್ವಲ್ಪ ಸಾಕು ಅಂತ ಅನ್ನಿಸ್ತದೆ ಅಂತ ಹೇಳಿದ್ರು. ನಮ್ಮವರೆಲ್ಲ ಒಂದೊಂದರಲ್ಲೇ ನಿಲ್ಲಿಸಿದ್ರೆ ಮತ್ತೆ ನಮ್ಮದು ಮುಂದುವರಿಯುವುದು ಹೇಗೆ? ಆದ್ದರಿಂದ ನಮ್ಮ ಹೆಣ್ಣು ಮಕ್ಕಳು 3 ಆದ್ರೂ ಹೆರಬೇಕು, ಇಲ್ಲದಿದ್ರೆ ನಮ್ಮದ್ದು ಉಳಿಯುವುದಿಲ್ಲ. ಹಾಗಾದ ಕಾರಣವೇ 3 ಮಕ್ಕಳಿಗೆ ತಾಯಿಯಾಗಿದ್ದಾಳೆ ಸಂಜ್ಞೆ. ನಾ ಅಪ್ಪನಾಗಿದ್ದೇನೆ ಎನ್ನುವ ಹೆಮ್ಮೆ ಹಿರಿಯ ಮಗನಿಗೆ ಮನುವೆಂದು, ಮತ್ತಿನವನಿಗೆ ಯಮನೆಂದು, ಮಗಳಿಗೆ ಯಮುನೆ ಎಂಬ ಹಾಗೆ ಹೆಸರನ್ನಿರಿಸಿದ್ದೇನೆ. 3 ಮಕ್ಕಳನ್ನು ಹೆತ್ತ ಪುಣ್ಯಾತ್ಮೆ ಸಂಜ್ಞೆ. ಸಂಸಾರವಂತೂ ಸಂಘವಾಗಿ ಸಾಗುತ್ತಾ ಬಿಟ್ಟು ಮತ್ತೆ 3 ಮಕ್ಕಳಾದ ನಂತರ ತಾಯಿಗೆ ಮಕ್ಕಳ ಮೇಲೆಯೇ ವ್ಯಾಮೋಹ ಹೆಚ್ಚು. ಆ ಮಕ್ಕಳ ಅಪ್ಪನ ಮೇಲೆ ವ್ಯಾಮೋಹ ಸ್ವಲ್ಪ ಕಡಿಮೆ ಆಗುತ್ತದೆ. ಅದು ಲೋಕರೂಢಿ ಬಿಡಿ. ಆದರೂ ನನಗೆ ಬೇಕಾದ ಹಾಗೆ ಅನುಕೂಲೆಯಾಗಿ ವರ್ತಿಸುತ್ತಾ ಇದ್ದಾಳೆ. ಸಂಸಾರ ಸುಖವಾಗಿ ಸಾಗುತ್ತಾ ಉಂಟು. ನನ್ನದ್ದಾದ ಕರ್ಮದಲ್ಲಿ ನಾ ತೊಡಗಿಕೊಳ್ಳುತ್ತೇನೆ.